ಯವ್ವ ಚಿಕ್ಕಿ, ಬೇಗ ಬರ್ರಿ, ನಾನು ಆಫೀಸ್ಗೆ ಹೋಗೋದೈತಿ. ಹಾಂ ಬಂದಿನಿ ಹತ್ರ ಒಂದು ನಿಮಿಷ ತಡಿ. ಬೇಗ ಬಾ ಚಿಕ್ಕಿ, ಆಫೀಸ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ನಿಮ್ಮವ್ವ ಒಳಗಡೆ ಅಡುಗೆ ಮಾಡಕ್ಕಂತಾಳ, ಹೊತ್ತಾಕೈತಂತ, ಅದಕ್ಕೆ ನೀನೇ ಹೋಗಿ ಹೇಳಿ ಬಂದುಬಿಡು ಅಂತಂದು ಆಫೀಸ್ಗೆ ಹೊಂಟೇನು. ಆತ ಹೋಗ್ಬಾ, ಇವತ್ತು ಲಗುನ ಬಾ, ಮತ್ತು ಸಂಜೆಗೆ ಭಾಳ ಲೇಟಾಗಿ ಬರೋಕ್ಕೋಬೇಡ. ಆತು ಚಿಕ್ಕಿ. ನನ್ನ ಬ್ಯಾಗ್ ಎಲ್ಲಿಟ್ಟೈತಿ, ಕಾಣಿಸ್ತಾನೆ ಇಲ್ಲಲ್ಲ. ನಿನ್ನ ಬ್ಯಾಗ್ನಾಗ ಊಟದ ಬಾಕ್ಸ್ ಇಟ್ಟು ಅಲ್ಲೇ ಇಟ್ಟಿ ನೋಡು, ಬಾಕ್ಲ ಹತ್ರನ. ನೀ ಚಪ್ಪಲ್ ಹಾಕೋತಿಯಲ್ಲ ಅದ್ರ ಈ ಕಡೆ ಐತಲ್ಲ ಒಂದು ಕುರ್ಚಿ, ಅಲ್ಲೇ ಇಟ್ಟಿ ನೋಡವ, ಕುರ್ಚಿ ಮೇಲೆ. ನಿನ್ನೆ ರಾತ್ರಿ ಮಾತಾಡಿದ್ದೆಲ್ಲ ನೆನಪೈತಿಲ್ಲವ, ಅಂದಂಗೆ ದುಡ್ಡು ಹೆಂಗೆ ಹೊಂದಿಸ್ತೇವ? ಅದೇ ಇವತ್ತು ನಮ್ಮದು ಆಫೀಸಲ್ಲೇ ಕೇಳ್ಬೇಕಂತ ಅಂದ್ಕೊಂಡಿನಿ ಚಿಕ್ಕಿ. ಅಡ್ವಾನ್ಸ್ ಸ್ಯಾಲ್ರಿ ಅಂತ ಒಂದು ಸ್ಕೀಮ್ ಐತಿ. ಅಂದ್ರೆ ಮುಂಚೆನೇ ಸ್ಯಾಲ್ರಿನ 4-5 ತಿಂಗಳದ ಮುಂಚೆನೇ ಕೊಡ್ತಾರೆ. ಹಂಗೆ ಏನೋ ಒಂದು ಕೇಳ್ಬೇಕಂತ ಅಂದ್ಕೊಂಡಿನಿ. ಇಲ್ಲ ಅಂದ್ರೆ ಏನಾದರೂ ಲೋನ್ ಫೆಸಿಲಿಟಿ ಏನಾದರೂ ಇದೇನಾ ಅಂತ ಕೇಳ್ತೀನಿ. ಹೆಂಗಾದರೂ ಕೇಳಿ ಇವತ್ತು ಎಷ್ಟೊತ್ತಿದ್ರು ಅಡ್ಜಸ್ಟ್ ಮಾಡಿ ಅಣ್ಣಗೆ ಇವತ್ತು ಅಮೌಂಟ್ ಹಾಕ್ಬಿಡ್ತೀನಿ. ಆವಾಗಲೇ ಅಣ್ಣಗೆ ಫೋನ್ ಹಚ್ಚಿದ್ದೆ, ನಾನೇ ಹಾಕ್ತೀನಿ ಅಣ್ಣ ಅಮೌಂಟು, ಅಪ್ಪಗೇನು ಕೇಳಕ್ಕೆ ಹೋಗಬೇಡ ಅಂತಂದೆ. ಸರಿ ಅಂತಂದ. ಸರಿನವ, ಹೆಂಗಾರ ಮಾಡಿ ನೀನು ಒಂದು ಸಾಕ್ಬಿಡು. ಇಲ್ಲಾಂದ್ರೆ ಮತ್ತು ನಿಮ್ಮ ಅಪ್ಪಗೆ ಹೊರೆ ಆಕೈತಿ. ನಿಮ್ಮಪ್ಪ ಯಾರ ಹತ್ರನೂ 1 ರೂಪಾಯಿ ಕೇಳೋದಿಲ್ಲ, ಬಿಡೋದಿಲ್ಲ. ಇಷ್ಟು ದಿನ ಆದರೂ ಯಾರಿಗೂ 1 ರೂಪಾಯಿ ಕೊಡು ಅಂತ ಕೇಳಿಲ್ಲ. ಹಂಗೆ ಗೊತ್ತು ನಿಮ್ಗೆ. ಅದಕ್ಕೆ ನೀನು ಮುಂದೆ ಹೇಳ್ಬೇಕಂತ ಅನಿಸ್ತವ. ಈಗ ಯಾರು ಅರ್ಥ ಮಾಡ್ಕೋತಾರೆ? ನೀನೆಲ್ಲ ಅರ್ಥ ಮಾಡ್ಕೋಬೇಕಾದಕ್ಕೆ. ಹ್ಞೂ ಚಿಕ್ಕಿ, ಥ್ಯಾಂಕ್ಸ್ ಚಿಕ್ಕಿ, ನನ್ನ ಹತ್ರ ಬಂದು ಹೇಳಿದಕ್ಕೆ. ನೀವೇನು ಚಿಂತೆ ಮಾಡೋಕ್ಕೋಗ್ಬೇಡ್ರಿ, ಇವತ್ತು ನಾನು ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡಿ ಹಾಕ್ತೀನಿ ಅಂತ ತಗೋರಿ ಅಣ್ಣಗೆ. ಹ್ಞೂ ಆತು. ಸರಿ, ಆಫೀಸ್ಗೆ ಹೋಗ್ಬಾ, ಹೊತ್ತಾಕೈತಿ. ನಂಗೆ ಯಾವುದಕ್ಕೂ ಒಂದು ಫೋನ್ ಹಚ್ಚು, ಹಾಕಿದ್ಮೇಲೆ ನಿಮ್ಮ ಅಣ್ಣಗೆ ದುಡ್ಡು ನಿಂಗೆ ಅಡ್ಜಸ್ಟ್ ಆತ ಏನಿಲ್ಲ ಏನಿದ್ರು ನಂಗೆ ಒಂದು ಸಲ ಮಧ್ಯಾಹ್ನನಷ್ಟೇ ಫೋನ್ ಹಚ್ಚಿ ಹೇಳೋ, ಮರೆಯಾಕೋಬೇಡ. ಆತು ಚಿಕ್ಕಿ, ಹೇಳ್ತೀನಿ ಅಂತ. ಹೋಗ್ಬರ್ತೀನಿ ಚಿಕ್ಕಿ ಆಫೀಸಿಗೆ. ಆತವ, ಹೋಗ್ಬಾ. ಪಾಪ ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟೊಂದು ಜವಾಬ್ದಾರಿ ಬಿದ್ದೈತೆ ನಮ್ಮ ನೇತ್ರವನ ತಲೆ ಮೇಲೆ. ಅಟ್ಲೀಸ್ಟ್ ಮದುವೆ ಆದಮೇಲಾರ ನಮ್ಮ ನೇತ್ರವು ಆರಾಮಾಗಿರಲಿ, ಅಷ್ಟೇ ಸಾಕಪ್ಪ ಅಂತ ಬೇಡ್ಕೋತೀನಿ ಆ ದೇವ್ರ ಹತ್ರ. ಈ ಮನೆಯಾಗಂತೂ ಅವಳಿಗೆ ಏನು ನೆಮ್ಮದಿ ಸಿಗಲಿಲ್ಲ, ಖುಷಿ ಸಿಗಲಿಲ್ಲ. ಅಟ್ಲೀಸ್ಟ್ ಗಂಡನ ಮನೆಯಾಗಾರ ನೆಮ್ಮದಿಯಾಗ ಆರಾಮಾಗಿ ಖುಷಿಯಾಗಿರಲಿ. ಸಾಗರ್ ಸರ್ ಇಲ್ಲದ್ರ ಕಾಣಿಸೋಲ್ರಲ್ಲ, ಅವ್ರ ಜೊತೆ ಮಾತಾಡಬೇಕಾಗಿತ್ತು. ಅರೆ ನೇತ್ರ, ಏನಿದು ಇವತ್ತು ಬೇಗ ಬಂದುಬಿಟ್ಟಿದೆಯಲ್ಲ, 15 ನಿಮಿಷ. ಹಾಂ ರೀ ಮೇಡಮರ, ಇವತ್ತು ಬಸ್ ಬೇಗ ಸಿಕ್ತಲ್ಲ, ಅದಕ್ಕೋಸ್ಕರ ಬೇಗ ಬಂದೆ. ಹೌದಾ, ಟಿಫಿನ್ ಆಯಿತಾ? ಇಲ್ಲಾಂದರೆ ಟಿಫಿನ್ ಮಾಡ್ಬಾ. ಇಲ್ಲ ರೀ ಮೇಡಮರ, ಟಿಫಿನ್ ಎಲ್ಲ ಆಯಿತು. ನನಗೆ ಸಾಗರ್ ಸರ್ ಜೊತೆ ಒಂದು ಸ್ವಲ್ಪ ಮಾತಾಡೋದಿತ್ತು. ಎಲ್ಲಿದ್ದಾರೆ, ಕಾಣಿಸ್ತಾನೆ ಇಲ್ಲ. ಓ ಸಾಗರಾ, ಮೇಲೆ ಇದೆ ನೋಡು, ಆಫೀಸ್ ರೂಮೇ ಇದೆಯಲ್ಲ ಮೇಲೆ, ಅಲ್ಲೇ ವರ್ಕ್ ಮಾಡ್ತಾ ಇದ್ದಾನೆ, ಹೋಗು. ಸರಿ ಆತ್ರಿ ಮೇಡಮರ. ಮೇ ಐ ಕಮ್ ಇನ್ ಸರ್? ಎಸ್ ಕಮೀನ್. ಏನು ರೀ ನೇತ್ರ ಅವ್ರಿ, ಇವತ್ತು ಆಫೀಸಿಗೆ ಬೇಗ ಬಂದುಬಿಟ್ಟಿದ್ದೀರಾ? ಮಿರಾಕಲ್ ಬಿಡ್ರಿ ಇವತ್ತು. ಅದು ಸರ್, ಇವತ್ತು ಬಸ್ ಬೇಗ ಸಿಕ್ತು ಸರ್, ಅದಕ್ಕೋಸ್ಕರ ಬೇಗ ಬಂದೆ. ಓ ಹೌದಾ, ಸರಿ ಆಯಿತು. ನಿನ್ನೆದು ವರ್ಕ್ ಕೊಟ್ಟಿದ್ದೆಲ್ಲ ಅದನ್ನು ಕಂಪ್ಲೀಟ್ ಮಾಡಿರಿ ಇವತ್ತು. ಅದು ಕಂಪ್ಲೀಟ್ ಮಾಡಿದ್ಮೇಲೆ ಹೇಳ್ರಿ, ಮತ್ತು ನಿಮಗೆ ಬೇರೆ ವರ್ಕ್ ಕೊಡ್ತೀನಿ. ಹಾಂ ಸರ್. ನಿಮ್ಮ ಕೈಲಿ ಇವಾಗ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಆ ಡಾಕ್ಯುಮೆಂಟ್ಸು ಫುಲ್ ಎಲ್ಲ ಚೆಕ್ ಮಾಡಿ ನಿಮ್ಮ ಹತ್ರನೇ ಇಟ್ಕೋಬೇಕು. ನಾನು ಕೇಳ್ತೀನಿ ನಾಳೆ ಅಥವಾ ನಾಡ್ದಲ್ಲಿ ಆ ಡಾಕ್ಯುಮೆಂಟ್ಸ್ ಕೇಳ್ತೀನಿ, ಫುಲ್ ಎಲ್ಲ ಚೆಕ್ ಮಾಡಿಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅದು, ಅದನ್ನು ಸೇಫಾಗಿ ಇಟ್ಕೋಬೇಕು ನೀವು, ಸರಿನಾ? ಸರಿ ಸರ್. ಭಾಳ ಹುಷಾರಾಗಿ ಆ ಡಾಕ್ಯುಮೆಂಟ್ಸ್ನ ಇಟ್ಕೋಬೇಕು ನೀವು, ಸರಿನಾ? ಒಂದು ಫೈಲಲ್ಲಿ ಹಾಕ್ಕೊಡ್ತೀನಿ, ಆ ಫೈಲ್ನ ಸೇಫಾಗಿ ಇಟ್ಕೋರಿ. ಅದು ಆ ಫೈಲಲ್ಲಿ ಏನೇನು ಚೆಕ್ ಮಾಡಬೇಕು ಅಂತ ಹೇಳ್ತೀನಿ ನಾನು, ಅದನ್ನು ಫುಲ್ ಕುತ್ಕೊಂಡು ಇವತ್ತು ನೀಟಾಗಿ ಚೆಕ್ ಮಾಡಿರಿ. ಸರಿ ಸರ್, ಆಯಿತು. ಸರ್ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋದಿತ್ತು. ನನ್ನ ಜೊತೆನಾ? ಸರಿ ಹೇಳ್ರಿ, ಏನು ಬೇಗ ಬೇಗ ಹೇಳ್ರಿ, ನೆಕ್ಸ್ಟ್ ನನ್ನ ಮೀಟಿಂಗ್ ಇದೆ. ಅದು ಸರ್ ನನಗೆ ಆಫೀಸಲ್ಲಿ ಅಡ್ವಾನ್ಸ್ ಸ್ಯಾಲ್ರಿ ಸ್ಕೀಮ್ ಇದೆಯಲ್ಲ, ಅದಕ್ಕೆ ನಾನು ಅಪ್ಲೈ ಮಾಡ್ಬೇಕಂತ ಇದ್ದೀನಿ. ಇಲ್ಲ ಅಂದರೆ ನನಗೆ ಒಂದು ಸ್ವಲ್ಪ ಲೋನ್ ಬೇಕಾಗಿತ್ತು ಸರ್ ಇವತ್ತು. ಲೋನ್ ಬೇಕಿತ್ತಾ? ಯಾವಾಗ ಬೇಕಿತ್ತು ಸರ್? ಅದು ಇವತ್ತೇ ಬೇಕಾಗಿತ್ತು ಸರ್ ನನಗೆ ಅಮೌಂಟು. ಇವತ್ತೇನಾ? ಏನು ರೀ ನೇತ್ರ ಅವ್ರಿಗೆ ತಲೆಗಿಲೆ ಕೆಟ್ಟಿದ್ದೇನಾ? 1 ಮಂತ್ ಮುಂಚೆ ಹೇಳಬೇಕು, ಇಲ್ಲ ಅಂದರೆ ಅಟ್ಲೀಸ್ಟ್ 15 ಡೇಸ್ ಮುಂಚೆನಾದರೂ ಹೇಳಬೇಕು ನೀವು ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಅದನ್ನ ಬಿಟ್ಟು ನೀವು ಇವಾಗ ಬಂದು ಇವಾಗಲೇ ಅಮೌಂಟ್ ಬೇಕು ಅಂತಂದರೆ ಹೇಗೆ? ಅದು ಸರ್ ಅರ್ಜೆಂಟ್ ಇತ್ತು ಸರ್, ಒಂದು ಸ್ವಲ್ಪ ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿತ್ತು. ಅದು ಎಷ್ಟೊತ್ತಿದ್ರೆ ಇವತ್ತು ಅಮೌಂಟ್ ಬೇಕೇ ಬೇಕು ಸರ್. ಪ್ಲೀಸ್ ಸರ್, ಏನಾದರೂ ಹೆಲ್ಪ್ ಮಾಡಿರಿ ಸರ್. ಎಷ್ಟು ಬೇಕಾಗಿತ್ತು ಅಮೌಂಟು? ಅದು ಸರ್, ಅದು 2 ಲಕ್ಷ ರೂಪಾಯಿ ಬೇಕಾಗಿತ್ತು ಸರ್. ಅದು ಅಲ್ಲದೆ ಸರ್, ಅದು ಮಧ್ಯಾಹ್ನ ಅನ್ನೋಷ್ಟಿಗೆ ನನಗೆ ಅಮೌಂಟ್ ಬೇಕಾಗಿತ್ತು ಸರ್. ಅರ್ಜೆಂಟ್ ಇತ್ತು ಸರ್, ಪ್ಲೀಸ್ ಏನಾದರೂ ಹೆಲ್ಪ್ ಮಾಡಿ ಸರ್. ಏನು 2 ಲಕ್ಷ ರೂಪಾಯಿ ಅಮೌಂಟ್ ಮಧ್ಯಾಹ್ನ ಅನ್ನೋಷ್ಟಿಗೆ ಬೇಕಾ? ಏನು ರೀ ನೇತ್ರ ಅವ್ರೆ, ತಲೆಗಿಲೆ ಕೆಟ್ಟಿದ್ದೇನಾ? ಇಷ್ಟು ಒಂದು ದೊಡ್ಡ ಅಮೌಂಟನ್ನು ಇವಾಗ ಒಮ್ಮಿಗೆ ಕೊಡು ಅಂದರೆ ಹೆಂಗೆ? ಸರ್ ಪ್ಲೀಸ್ ಸರ್, ಅದು ನನಗೆ ಅರ್ಜೆಂಟ್ ಬೇಕಾಗಿತ್ತು ಸರ್. ಎವ್ರಿ ಮಂತ್ ನನ್ನ ಸ್ಯಾಲ್ರಿನಲ್ಲಿ ಕಟ್ ಮಾಡಿ ಸರ್. ಪ್ಲೀಸ್ ಸರ್, ಏನಾದರೂ ಹೆಲ್ಪ್ ಮಾಡಿ ಸರ್. ನನಗೆ ಇವಾಗ ನಿಮ್ಮನ್ನು ಕೇಳೋದು ಬಿಟ್ಟರೆ ನಂಗೆ ಬೇರೆ ಆಪ್ಷನ್ ಇಲ್ಲ ಸರ್. ಮತ್ತು ನಂಗೆ ಯಾರೂ ಪರಿಚಯನೂ ಇಲ್ಲ, ಏನೂ ಇಲ್ಲ ಸರ್. ಪ್ಲೀಸ್ ಸರ್, ಏನಾದರೂ ಹೆಲ್ಪ್ ಮಾಡಿರಿ.
ಪ್ಲೀಸ್ ಸರ್ ನಿಮ್ಮ ಕೈ ಮುಗಿತೀನಿ ಸರ್, ಇಲ್ಲ ಅಂತ ಹೇಳಬೇಡಿ ಸರ್, ಏನಾದರೂ ಹೆಲ್ಪ್ ಮಾಡಿ ಸರ್, ನಂಗೆ ಅರ್ಜೆಂಟ್ ಇದೆ ಸರ್, ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್, ಪ್ಲೀಸ್ ಸರ್. ಸರಿ ಸರಿ, ಅಡ್ವಾನ್ಸ್ ಸ್ಯಾಲ್ರಿ ಏನು ಬೇಡ, ಲೋನಿಗೂ ಏನು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಡ್ರಿ, ನಾನೇ ಕೊಡ್ತೀನಿ 2 ಲಕ್ಷ ರೂಪಾಯಿ. ಬಟ್ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕ್ಬೇಕು ನೀವು. ಅಗ್ರಿಮೆಂಟಾ ಸರ್? ಏನು ಅಗ್ರಿಮೆಂಟ್ ಸರ್? 2 ಲಕ್ಷ ರೂಪಾಯಿ ಫುಲ್ ಕಂಪ್ಲೀಟ್ ಆಗಿ ಸಾಲ ತೀರೋವರೆಗೂ ನೀವು ನಮ್ಮ ಆಫೀಸನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋ ಹಾಗಿಲ್ಲ. ಆ ಥರ ನೀವು ಅಗ್ರಿಮೆಂಟಿಗೆ ಸೈನ್ ಹಾಕಿದರೆ ನಾನು 2 ಲಕ್ಷ ರೂಪಾಯಿ ಇವಾಗಲೇ ಕೊಡ್ತೀನಿ. ಅಷ್ಟೇನಾ ಸರ್? ಸರಿ ಸರ್, 2 ಲಕ್ಷ ರೂಪಾಯಿ ಅಮೌಂಟ್, ಫುಲ್ ಅಮೌಂಟ್ ತೀರಿಸೋವರೆಗೂ ನಾನು ಈ ಕಂಪ್ನಿ ಬಿಟ್ಟೆಲ್ಲ ಹೋಗಲ್ಲ ಸರ್. ಓಕೆ ಸರಿ, ಹಾಗಾದರೆ ಒಂದು ನಿಮಿಷ ಇರಿ. ಅಮೌಂಟು ಕ್ಯಾಶ್ ಬೇಕಾ ಅಥವಾ ಮೊಬೈಲ್ಗೆ ಫೋನ್ಪೇ ಮಾಡಿಬಿಡ್ಲಾ? ಸರ್ ಫೋನ್ಪೇನೇ ಮಾಡಬೇಡಿ ಸರ್, ಅದು ನಾನು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಕ್ಯಾಶ್ ಏನು ಬೇಡ ಸರ್, ಫೋನ್ಪೇನೇ ಮಾಡಬೇಡಿ. ಸರಿ, ಹಾಗಾದರೆ ಫಸ್ಟ್ ಅಗ್ರಿಮೆಂಟಿಗೆ ಸೈನ್ ಮಾಡಿ. ಹ್ಞೂ ಸರ್, ಆಯಿತು. ಇರಿ ಒಂದು ನಿಮಿಷ. ಅಬ್ಬಾ, ಯಾವುದೋ ಪುಣ್ಯಕ್ಕೆ ಅಮೌಂಟ್ ಒಂದು ಅಡ್ಜಸ್ಟ್ ಆಯಿತು. ಮೊದಲು ಈ ಅಮೌಂಟನ್ನು ಅಣ್ಣಗೆ ಟ್ರಾನ್ಸ್ಫರ್ ಮಾಡಿ ಮನೇಲಿ ಅಪ್ಪಗ ಅವ್ಗ ಮತ್ತು ಚಿಕ್ಕಿಗೆ ಫೋನ್ ಹಚ್ಚಿ ಹೇಳ್ತೀನಿ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಸಾಲ ಮಾಡ್ತಾಯಿದ್ದೀನಿ, ದೇವ್ರಿ ನೀನ ಕಾಪಾಡಪ್ಪ. ನೇತ್ರಾ, ಫಸ್ಟ್ ಈ ಅಗ್ರಿಮೆಂಟಿಗೆ ಸೈನ್ ಹಾಕಿ, ಆಮೇಲೆ ನಿಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಸರ್ ಸೈನ್ ಮಾಡಿದ್ದೀನಿ ಅಗ್ರಿಮೆಂಟ್ ಮೇಲೆ. ಸರಿ, ಹಾಗಾದರೆ ಇನ್ನೊಂದು 2 ಮಿನಿಟ್ಸಲ್ಲಿ ನಿಮ್ಮ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಂಗಿಲ್ಲ. ಸರಿ ಸರಿ, ಆಯಿತು. ಆದರೆ ಅಗ್ರಿಮೆಂಟ್ ಮಾತ್ರ ನೆನಪಿರಲಿ, ಓಕೆನಾ? ಸರಿ ಸರ್, ಆಯಿತು. ಸರಿ, ಹಾಗಾದರೆ ಡಾಕ್ಯುಮೆಂಟ್ಸ್ ಅಂತ ತಂದು ಕೊಡ್ತೀನಿ, ಅದನ್ನು ಸೇಫ್ ಆಗಿಡಿ. ಇವತ್ತು ಫುಲ್ ಎಲ್ಲ ಚೆಕ್ ಮಾಡಿ ಸೇಫ್ ಆಗಿಡಬೇಕು, ಓಕೆನಾ? ಓಕೆ ಸರ್, ಆಯಿತು. ಹಬ್ಬ, ಅಮೌಂಟಿನ ನನ್ನ ಟೆನ್ಷನ್ ಮುಗೀತು. ಚಿಕ್ಕಿಗೆ ಫೋನ್ ಹಚ್ಚಿ ಹೇಳೋಣ, ಚಿಕ್ಕಿ ಅವಾಗ ಅಪ್ಪಗ ಹೇಳ್ತಾರೆ. ಚಿಕ್ಕಿ ಫೋನ್ ಬೇಗ ಎತ್ತ ಚಿಕ್ಕಿ, ಖುಷಿ ಸುದ್ದಿ ಹೇಳ್ಬೇಕಂತ ಫೋನ್ ಹಚ್ಚಿದ್ದೀನಿ, ಬೇಗ ಫೋನೇ ರಿಸೀವ್ ಮಾಡೋದಿಲ್ಲ ನೀವು. ಹಲೋ, ಹಾಂ ನೇತ್ರ ಹೇಳವ. ಅಯ್ಯೋ ಒಂದು ಸ್ವಲ್ಪ ಲೇಟ್ ಆತವ ಫೋನ್ ಎತ್ತದು, ಅಲ್ಲಿ ಕೆಲಸ ಮಾಡಕ್ಕಂತಿದ್ದೆ, ಹೇಳವ. ಹಾಂ ಹಲೋ ಚಿಕ್ಕಿ, ಎಷ್ಟೊತ್ತು ಚಿಕ್ಕಿ ನೀವು ಫೋನ್ ರಿಸೀವ್ ಮಾಡೋಕೆ? ಅಯ್ಯ ಅದ ಹೇಳಿದೆ ಅಲ್ಲವ, ಕೆಲಸ ಇತ್ತಾ, ಗೊತ್ತಾಗಲಿಲ್ಲ ನಂಗೆ ಫೋನ್ ಬಂದಿದ್ದು, ಅದಕ್ಕೆ ಹೊತ್ತಾತವ ಒಂದು ಸ್ವಲ್ಪ ಎತ್ತದು. ಚಿಕ್ಕಿ ಅವಾಗ ಅಪ್ಪಗೆ ಹೇಳಿಬಿಡು, ಅಮೌಂಟ್ ಅಡ್ಜಸ್ಟ್ ಮಾಡೋಣ ನೇತ್ರ ಅಂತಂದು. ನಾ ಇನ್ನೇನು ಸರ್ ಅಮೌಂಟ್ ಕೊಡ್ತೀನಿ ಅಂದಾರ, ಇನ್ನೊಂದು 5 ನಿಮಿಷಕ್ಕೆ ಅಣ್ಣಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ, ಅಮೌಂಟಿಂದ ಏನು ಚಿಂತೆ ಮಾಡಬೇಡ ಅಂತ ಹೇಳಿ ಚಿಕ್ಕಿ ಅಪ್ಪಗೆ ಅವಾಗ. ಹೌದಾ, ದುಡ್ಡು ಸಿಗ್ತಾ ಹಂಗಂದ್ರೆ 2 ಲಕ್ಷ ರೂಪಾಯಿ? ಹ್ಞೂ ಚಿಕ್ಕಿ, ನಮ್ಮ ಸರ ಕೊಡ್ತೀನಿ ಅಂತ ಅಂದರು, ಲೋನ್ಗೇನೇನು ಬೇಡ, ಎವ್ರಿ ಮಂತ್ ನಿನ್ನ ಸ್ಯಾಲರಿನಲ್ಲಿನೇ ಕಟ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಅದಕ್ಕೆ ಅಮೌಂಟ್ ಎಲ್ಲ ಅಡ್ಜಸ್ಟ್ ಆಗಿದೆ, ಅಪ್ಪಗೆ ಹೋಗಿ ಹೇಳಿಬಿಡು ಚಿಕ್ಕಿ, ನನ್ನ ಸ್ವಲ್ಪ ಆಫೀಸ್ ಕೆಲಸ ಇದೆ, ನಾ ಮಾಡ್ಬೇಕು ಇವಾಗ. ಅಯ್ಯೋ ಚಲೋ ಆತ್ ಬಿಡವ, ಹಂಗಾರ ಇಲ್ಲಾಂದ್ರೆ ಸುಮ್ಮನೆ ನಿಮ್ಮಪ್ಪ ನಿಮ್ಮವ್ವ ಚಿಂತೆ ಮಾಡ್ಕೊತಾನೆ ಕುತ್ಕೊಂಡ್ಬಿಡ್ತಿದ್ರು. ಆ ತಗೋರವ, ನಾನು ಹಂಗಾರ ಈಗ ಮೊದಲು ಹೋಗಿ ನಿಮ್ಮವ್ಗ ನಿಮ್ಮ ಅಪ್ಪಗೆ ಇಬ್ರಿಗೂ ಸುದ್ದಿ ಹೇಳ್ತೀನಂತ. ನೀ ಆ ತಗೋವ, ನಿನ್ನ ಕೆಲಸ ಮಾಡು. ಸರಿ ಆಯಿತು ಚಿಕ್ಕಿ, ಇಡ್ಲಾ, ಬಾಯ್. ಆಯ್ತವ, ಬಾಯ್. ಅಬ್ಬಾ, ಅಮೌಂಟಿನ ಟೆನ್ಷನ್ ಅಂತೂ ಮುಗೀತು, ಇನ್ನು ಯಾವ ಟೆನ್ಷನೇ ಇಲ್ಲ. ಫಸ್ಟ್ ಟೈಮ್ ನಮ್ಮಪ್ಪ ನಮ್ಮ ಅವ್ವನ ಜವಾಬ್ದಾರಿನ ನಾನು ಈಡೇರಿಸಿದ್ದೀನಿ. ಅಬ್ಬಾ, ಇನ್ಮೇಲೆ ಹೇಗಾದರೂ ಮಾಡಿ ಡ್ಯೂಟಿ ಮಾಡಿ ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಬೇಗ ಬೇಗ ಅಮೌಂಟನ್ನೆಲ್ಲ ಸಾಲನೆಲ್ಲ ತೀರಿಸ್ಬಿಡ್ತೀನಿ. ನೇತ್ರಾ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ನೆನಪಿರಲಿ. ಇದು ಭಾಳ ಇಂಪಾರ್ಟೆಂಟು. ಅದು ಅಲ್ಲದೆ ನಮ್ಮ ಕಂಪ್ನಿದಿದು, ಇದನ್ನು ಸರಿಯಾಗಿ ಚೆಕ್ ಮಾಡು. ಚೆಕ್ ಮಾಡಿ ನೀನು ನೀಟಾಗಿ ತೆಗೆದಿಡಬೇಕು, ಸರಿನಾ? ನಾನು ನಾಳೆ ಅಥವಾ ನಾಡ್ದು ಕೇಳ್ತೀನಿ, ಫುಲ್ ಎಲ್ಲ ಚೆಕ್ ಮಾಡಿರಬೇಕು ನೀನು, ಓಕೆನಾ? ಸರಿ ಸರ್, ಆಯಿತು. ಆಮೇಲೆ ನನ್ನ ಲ್ಯಾಪ್ಟಾಪ್ ಇದೆ, ಇಲ್ಲೇ ಇದೆ ನೋಡು. ಲ್ಯಾಪ್ಟಾಪ್ನಲ್ಲಿರೋ ಡಾಕ್ಯುಮೆಂಟ್ಸು ಮತ್ತು ಈ ಡಾಕ್ಯುಮೆಂಟ್ಸ್ ಎರಡೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ, ಮತ್ತು ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಮಿಸ್ ಆಗಿದೆಯಾ ಏನಂತ ನೀಟಾಗಿ ಚೆಕ್ ಮಾಡು, ಸರಿನಾ? ನಂದು ಇವತ್ತು ಬೇರೆ ಕೆಲಸ ಇದೆ, ಅದಕ್ಕೆ ನಾನು ಆ ಕೆಲಸ ನೋಡ್ಕೋತೀನಿ. ನಾಳೆ ನಿನಗೆ ಕೇಳ್ತೀನಿ, ನಾನು ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿರಬೇಕು. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ತಿಳ್ಕೊ, ಹುಷಾರು, ಗೊತ್ತಲ್ಲ ನನ್ನ ಬಗ್ಗೆ. ಕೆಲಸ ನೀಟಾಗಿ ಮಾಡಿರಬೇಕು ನಾಳೆ ಅನ್ನೋಷ್ಟಿಗೆ. ಸರಿ ಸರ್, ಆಯಿತು. ಸರಿ, ನಾನು ಇನ್ನು ಹೋಗ್ತೀನಿ, ನನ್ನ ಬೇರೆ ಕೆಲಸ ಇದೆ. ಸರಿ ಸರ್, ಆಯಿತು, ನಾನು ಈ ವರ್ಕ್ನ ಕಂಪ್ಲೀಟ್ ಮಾಡ್ತೀನಿ. ಓಕೆ. ಖುಷಿ ಅಕ್ಕ, ದೊಡ್ಡಮ್ಮ, ಖುಷಿ ಅಕ್ಕ. ಯಾರು? ಖುಷಿ ಅಕ್ಕ, ಹೊರಗಡೆನಾದ್ರೂ ಬಾ ಅಕ್ಕ. ಅರೇ ನಿತಿನ್, ಏನೇನು ಯಾವಾಗ ಬರ್ತೀನಂದು, ಯಾವಾಗ ಬರಕುಂತಿ? ಎಷ್ಟು ದಿನ ಆಯ್ತು ನೀನು ಹೋಗಿ? ಬರ್ತೀನಕ್ಕ 2 ದಿನಕ್ಕಂತ ಹೋದವನು ಇವತ್ತು ಬರ್ತಾ ಇದೆಯಲ್ಲ. ಅಯ್ಯೋ ಅಕ್ಕ, ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಎಲ್ಲ ಕೆಲಸ ನಾನೇ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತಕ್ಕ ಬರೋದು. ದೊಡ್ಡಮ್ಮ ಆರಾಮದಿಯಾ? ಹ್ಞೂನಪ್ಪ ನಿತಿನ್, ನಾನು ಆರಾಮದಿ ನೋಡು. ಅಲ್ಲ, ನೆಕ್ಸ್ಟ್ ಟೈಮ್ ನೀನು ಬರೋ ಮುಂದೆ ನಿಮ್ಮ ಮಮ್ಮಿನ ಡ್ಯಾಡಿನ ಕರ್ಕೊಂಡು ಬಾ ಅಂತ ಅಂದಿದ್ದೆ, ನೀನು ಒಬ್ಬನೇ ಬಂದಿಯಲ್ಲ. ದೊಡ್ಡಮ್ಮ, ನಿಮ್ಮ ತಂಗಿ ಸುದ್ದಿ ನಿಮಗೆ ಗೊತ್ತಿಲ್ವಾ? ನಿಮ್ಮ ತಂಗಿ ಗಂಡ ಇಬ್ಬರು ಫುಲ್ಲು ಬಿಸಿ ಆಫೀಸ್ ವರ್ಕಲ್ಲಿ, ಅದಕ್ಕೋಸ್ಕರ ನಾನೊಬ್ಬನೇ ಬಂದೆ. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಅಂತಂದ್ರು. ಅದಕ್ಕೆ ಮತ್ತೆ ಅಣ್ಣ ಬೇರೆ ಕಾಲ್ ಮಾಡಿದ್ದು, ಆಫೀಸಲ್ಲಿ ಕೆಲಸ ಇದೆ ಸಿಕ್ಕಾಪಟ್ಟೆ ಬಾ ಅಂತಂದಿದ್ದ, ಅದಕ್ಕೋಸ್ಕರ ನಾನೊಬ್ಬನೇ ಬಂದೆ. ಚಲೋ ಆಯ್ತು ಬಿಡು, ನೀ ಬಂದಿದ್ದು. ಹೆಂಗ ಮನೆಯಾಗೆಲ್ಲರೂ ಆರಾಮದಾರ? ಹಾಂ ದೊಡ್ಡಮ್ಮ, ಮನೇಲಿ ಎಲ್ಲರೂ ಆರಾಮದಾರ ನೋಡು. ಸರಿ ಸರಿ, ಬಾ, ನಾಷ್ಟ ಆಯ್ತಾನೆ, ಏನು ಮಾಡ್ಕೊಂಡೆ ಬಂದಿಯಾ?
ಅಲ್ಲಕ್ಕ, ನಾನು ಈ ಮನೆಗೆ ಬರೋ ಮುಂದೆ ಯಾವತ್ತಾದರೂ ನಾಷ್ಟ ಮಾಡ್ಕೊಂಡು ಬಂದಿದ್ದೀನ? ನಿನ್ನ ಕೈಯನ್ನು ನಾಷ್ಟ ತಿನ್ಬೇಕಂತ ಅನ್ಸೈತಕ್ಕ. ನೀನೇ ನೋಡಿದ್ರೆ ತಮ್ಮ ಬಂದಾನ, ತಮ್ಮ ಏನು ಮಾಡ್ಕೊಡ್ಲಿ ನಿನಗೆ ನಾಷ್ಟನ ಅಂತ ಕೇಳ್ಬಿಟ್ಟು ಹೊರಗಡೆನೇ ನಾಷ್ಟ ಮಾಡ್ಕೊಂಡು ಬಂದೇನಂತ ಕೇಳ್ತಿಲ್ಲಕ್ಕ ನೀನು. ಅಯ್ಯೋ ಹಂಗೆ ಕೇಳಿದೆಪ್ಪ, ಬಾ ನಿನಗೇನು ಬೇಕಂತಿದ್ದೆ ಅದನ್ನು ನಾಷ್ಟ ಮಾಡ್ಕೊಡ್ತೀನಿ, ಸರಿನಾ? ಇದು ನನ್ನ ಅಕ್ಕ ಅಂದ್ರೆ. ಬಾಕ, ನಂಗೆ ಏನಾದರೂ ಬಿಸಿ ಬಿಸಿದು ಮಾಡಿಕೊಡು, ನಾನು ನಾಷ್ಟ ಮಾಡ್ತೀನಿ. ಹೊಟ್ಟೆ ಹಸುವಾಗ್ಬಿಟ್ಟಿದೆ ಅಕ್ಕ. ನಿನ್ನ ಕೈಯನ್ನು ನಾಷ್ಟ ತಿನ್ಬೇಕಂತ ಏನು ತಿಂದೆ ಹಾಗೆ ಬಂದಿದ್ದೀನಿ ಗೊತ್ತಾ. ಸರಿನಪ್ಪ, ಬಾ ನಿಮ್ಮ ಅಕ್ಕ ನಿಂಗೆ ನಾಷ್ಟ ಮಾಡ್ಕೊಡ್ತಾಳ, ನಾಷ್ಟ ಮಾಡಂತೆ ಅಂತ ಫಸ್ಟ್ ಫ್ರೆಶ್ ಅಪ್ ಆಗ್ಬರ್ಬಾ. ಸರಿ ಆಯ್ತು ದೊಡ್ಡಮ್ಮ. ಅಂದಂಗೆ ಅಣ್ಣ ಇಲ್ಲಿ ಕಾಣಿಸ್ತಾನೆ ಇಲ್ಲಲ್ಲ? ನಿಮ್ಮ ಅಣ್ಣಂದೇನೋ ಕೆಲಸ ಇದೆ ಅಂತ ಮೇಲೆ ವರ್ಕ್ ಮಾಡ್ತಾ ಇದ್ದಾನೆ. ಬಾ ಹೋಗಿ ಮಾತಾಡ್ಸ್ಕೊಂಬಂದು ಫ್ರೆಶ್ ಅಪ್ ಆಗಿ ಕಿಚನಿಗೆ ಬಂದುಬಿಡು, ಅಲ್ಲೇ ಹಾಕ್ಕೊಡ್ತೀನಿ ನಿಂಗೆ ನಾಷ್ಟನ. ಸರಿ ಅಕ್ಕ, ಅಣ್ಣಂಗೆ ಮಾತಾಡ್ಸ್ಕೊಂಡೇ ಬರ್ತೀನಿ ಅಂತ. ಇಲ್ಲ ಅಂದ್ರೆ ಅಣ್ಣ ಗುರ್ರ ಅಂತ ಅಂದ್ಬಿಡ್ತಾನೆ. ಸರಿ, ಹಾಗಾದ್ರೆ ನಿಮ್ಮ ಅಣ್ಣನ ಮಾತಾಡ್ಸ್ಕೊಂಡು ಬಾ. ಅರೆ ಇದೇನಿದು, ನಮ್ಮ ಅಣ್ಣನ ಲ್ಯಾಪ್ಟಾಪ್ ಇವ್ರ ಹತ್ರ ಇದೆಯಲ್ಲ, ಯಾರು ಇವರು? ಹಲೋ ಮ್ಯಾಮ್, ಯಾರು ನೀವು? ನಮ್ಮ ಅಣ್ಣನ ಲ್ಯಾಪ್ಟಾಪ್ ನೀವು ಇಟ್ಕೊಂಡಿದ್ದೀರಲ್ಲ? ನಾನು ಆಫೀಸ್ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್. ಅಂದಂಗೆ ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಯಾರಂತ ಗೊತ್ತಿಲ್ವಾ? ನಾನು ಸಾಗರ್ ಅವ್ರ ಕಸಿನ್. ಅಂದಂಗೆ ನೀವೇನು ಆಫೀಸಲ್ಲಿ ವರ್ಕ್ ಮಾಡೋರಾ? ಓ, ಸಾಗರ್ ಅವ್ರ ತಮ್ಮನಾ? ನಮಸ್ಕಾರ ರೀ. ಅದು ನಾನು ಇಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಸರ್ ಹೇಳಿದರು. ಓ ಹೌದನ್ರಿ, ಆಯ್ತು ರೀ. ಕೆಲಸ ಮಾಡಿರಿ ಹಂಗಾದ್ರೆ. ನಮ್ಮ ಅಣ್ಣ ನೋಡಿದ್ರೆ ಎಲ್ಲಿದ್ದಾರಂತ? ಹಾಂ, ಈ ಕಡೆನೇ ಹೋದ್ರು ನೋಡ್ರಿ, ಅವ್ರ ರೂಮ್ ಕಡೆ ಹೋದ್ರು, ಏನೋ ಕೆಲಸ ಇದೆ ಅಂತ. ಹೌದಾ ರೀ, ನೀವು ಚೆನ್ನಾಗಿ ಮಾತಾಡ್ತೀರಿ ಬಿಡ್ರಿ. ಹಾಂ, ಥ್ಯಾಂಕ್ಸ್ ರೀ. ಅಂದಂಗೆ ನಿಮ್ಮ ಹೆಸರೇನು ಗೊತ್ತಾಗಲಿಲ್ಲ ರೀ. ನಾನು ಸಾಗರ್ ಇದ್ದಾರಲ್ಲ ಅವ್ರ ಆಂಟಿ ಮಗ. ಓ ಹೌದನ್ರಿ, ಹಾಂ ಸರಿ ರೀ. ನಾನು ಹೋಗಿ ನಮ್ಮ ಅಣ್ಣನ ಮಾತಾಡ್ಸ್ಕೊಂಡು ಬರ್ತೀನಿ ರೀ, ಆಮೇಲೆ ಮಾತಾಡ್ತೀನಿ ನಿಮ್ಮನ್ನು. ಸರಿ ಆಯ್ತು ರೀ.